ವಿರಾಜಪೇಟೆಯ ಆಮಿನಾಸ್ ವರ್ಲ್ಡ್ ಡ್ರೀಮ್ ಸಂಸ್ಥೆ ವತಿಯಿಂದ ವಿರಾಜಪೇಟೆಯ ಪುರಸಭೆ ಸಭಾಂಗಣದಲ್ಲಿ ಮೆಹಂದಿ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಮೆಹಂದಿ ಗಿಡಕ್ಕೆ ನೀರು ಹಾಕುವ ಮೂಲಕ ಕಾವ್ಯ ಅವರು ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮವನ್ನು ಜೀವೋತ್ಸವ ಕಾರ್ಯಕ್ರಮವನ್ನು ಆಮಿನಾಸ್ ವರ್ಲ್ಡ್ ಡ್ರೀಮ್ ಅವರು ಆರ್ಗನೈಸ್ ಮಾಡಿದ್ದಕ್ಕೆ ತುಂಬ ಖುಷಿ ಪಡ್ತೀನಿ. ಮತ್ತು ಮಹಿಳೆಯರಿಗೆ ಒಂದು ಒಳ್ಳೆಯ ಅವಕಾಶವನ್ನು ನೀಡಿ ಮೆಹಂದಿ ಕಾರ್ಯಕ್ರಮ ಇಟ್ಟಿದ್ದಾರೆ. ಮೆಹಂದಿ ಅಂತ ಹೇಳಿದ್ರೆ ಹೆಸರುಗಳಂದರೆ ಗೋರಂಟಿ, ಬೇರೆ ಬೇರೆ ಹೆಸರುಗಳಿದ್ದಾರೆ. ಮದುವೆ ಸಮಯದಲ್ಲಿ ಯಾಕೆ ಹಾಕ್ತಾರೆ ಅಂತ ಗೊತ್ತು. ಮತ್ತು ಮೆಹಂದಿ ಬಿಡಿಸೋದು ಎಷ್ಟು ಒಂದು ಉನ್ನತ ಕಲೆ ಅಂತ ಹೇಳೋದು ಅವರು ಮಾತ್ರ ಗೊತ್ತಿರುತ್ತೆ. ಅದು ಒಂದು ಕಲೆ ಅಂತ ಹೇಳ್ಬೋದು. ಮೆಹಂದಿ ಹಾಕೋದು ಕಲೆನೇ ಅಂತ ಒಂದು ಕಾರ್ಯಕ್ರಮ ಆಯೋಜಿಸಿ ಮಕ್ಕಳಿಗೆ ಮತ್ತು ಹೆಣ್ಮಕ್ಕಳಿಗೆ ಒಂದು ಒಳ್ಳೆ ಅವಕಾಶವನ್ನು ನೀಡಿದ್ದಾರೆ. ಮತ್ತು ಮಡಿಕೇರಿ ಬ್ಲಡ್ ಬ್ಯಾಂಕ್ನಿಂದ ಗೊತ್ತಿಲ್ಲ ಆತ್ಮೀಯರಾದ ಡಾಕ್ಟರ್ ಕನ್ಮಯ್ಯ ಎಂದ ಔತ್ಸ್ಯ ಟೀಮ್ ಅವ್ರು ಬಂದಿದ್ದಾರೆ. ಇವ್ರ ಜೊತೆ ನಾವು ಸತತವಾಗಿ ತುಂಬ ವರ್ಷಗಳಿಂದ ನಾವು ಕೆಲಸ ಮಾಡಿದ್ದೀವಿ ಸರ್ ಜೊತೆ. ಮತ್ತು ರಕ್ತದಾನ ಅಂದರೆ ಯಾವ ಸಮಯ ರಕ್ತ ಕೊಡೋಕ್ಕೆ ದಾನಿಗಳು ಬರ್ತಾರೆ, ಅದನ್ನೆಲ್ಲ ತಲುಪಿಸೋದು ಯಾರು? ನಮ್ಮ ಈ ಬ್ಲಡ್ ಬ್ಯಾಂಕ್ ಅವರು. ಸೊ ಹ್ಯಾಟ್ಸ್ ಆಫ್ ಟು ಯು, ಬಿಕಾಸ್ ನಿಮ್ಮ ಸೇವೆ ಎಲ್ಲಿ ಕರೆಕ್ಟ್ ಇಲ್ಲ ಅಂತ ಹೇಳಿದ್ರೆ ಬಂದು ತಲುಪ್ತೀರಾ ಆ ಟೈಮ್ಗೆ ನೀವು. ಬಿಕಾಸ್ ಸರ್ ನಿಮ್ಮ ಜೊತೆ ನಾನು ತುಂಬ ಕೆಲಸ ಮಾಡಿದ್ದೀನಿ ಮೇಡಮ್, ಅವ್ರಿಗೆಲ್ಲರೂ ಗೊತ್ತು. ತುಂಬ ಇಷ್ಟ ಆಯಿತು, ಯಾಕೆಂದರೆ ಅವರೇ ಮುಂದೆ ನಿಲ್ಲಿಸಿ ನೆಕ್ಸ್ಟ್ ಪೀಳಿಗೆಗೆ ಏನು ಕೆಮಿಕಲ್ ಫ್ರೀ ಆಗಿ ರಾಸಾಯನಿಕ ಮೆಹಂದಿಯನ್ನು ಬಳಸಿ ಮನೆಯಲ್ಲಿ ಗಿಡ ಬೆಳೆಸಿ, ಅದೇ ಉನ್ನತವಾಗಿರುವ ಮೆಹಂದಿಯನ್ನು ಬೆಳೆಸ್ಬಿಟ್ಟು ಅದನ್ನೇ ಯೂಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಬೇರೆ ಕೆಮಿಕಲ್ಸ್ ಹೊರಗಡೆ ತಗೊಂಡು ಯೂಸ್ ಮಾಡೋ ಮೆಹಂದಿಗಿಂತ ನೀವೇನು ಬೆಳೆಸಿ ನಿಮ್ಮ ಗಿಡದಿಂದ ಮಾಡ್ಕೊಂಡು ಹಾಕ್ತಿರೋ ಬೆಟರ್ ಅಂತ ಅನಿಸುತ್ತೆ. ವಕೀಲರಾದ ರಫೀಕ್ ನವಲಗುಂದ ಅವರು ಮಾತನಾಡಿ, ಜಿಲ್ಲೆಯಲ್ಲಿ ಅನೇಕ ಕಾರ್ಯಕ್ರಮಗಳಿಗೆ ವಿವಿಧ ಶೈಲಿಯಲ್ಲಿ ಮೆಹಂದಿ ಹಾಕುತ್ತಾರೆ. ಜಿಲ್ಲೆಯಲ್ಲಿ ಮೆಹಂದಿ ಸ್ಪರ್ಧೆಯನ್ನು ಮೊದಲ ಬಾರಿಗೆ ಆಯೋಜಿಸಿದ ವಿರಾಜಪೇಟೆಯ ಆಮಿನಾ ಅವರಿಗೆ ಮತ್ತು ಅವರ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದರು. ಅದರಲ್ಲಿ ಸೇರಿಸಿಬಿಟ್ಟು ಅವರು ಮೆಹಂದಿಯನ್ನು ಹಾಕ್ತಾರೆ. ಏಕೆ? ಎಲ್ಲರಿಗೂ ಸೌಂದರ್ಯವಾಗಿ ಕಾಣಲಿ. ನಾವು ಹಾಕಿರುವಂತಹ ಮೆಹಂದಿಯನ್ನ ನೋಡಿಬಿಟ್ಟು ಏನು ಡಿಸೈನಿಂಗ್ ನೋಡಿ ಯಾರು ಹಾಕಿದ್ದು, ಎಷ್ಟು ಚಂದ ಹಾಕಿದ್ದೀರಾ ಅಂತ ಹೇಳ್ಬಿಟ್ಟು ಅವ್ರನ್ನ ಹೊಗಳ್ತಾ ಇರ್ತಾರೆ. ಆ ಕಾರಣಕ್ಕಾಗಿ ಮೆಹಂದಿಯನ್ನ ಹಾಕೋದು ಒಂದು ಸಂಭ್ರಮ. ಈ ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಮತ್ತೊಮ್ಮೆ ನಾನು ಅವರಿಗೆ ಸ್ವಾಗತವನ್ನು ಬಯಸುತ್ತಾ ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಉದ್ದೇಶಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ದಲಿತ ಅಂಬೇಡ್ಕರ್ ಸಮಿತಿಯ ಸತೀಶ್ ಅವರು ಮಾತನಾಡಿ, ಜಿಲ್ಲೆಯಲ್ಲಿ ಇದೇ ಮೊದಲು ಮೆಹಂದಿ ಕಾರ್ಯಕ್ರಮ ಹಾಗೂ ಮೊದಲ ಬಾರಿಗೆ ಮಹಿಳೆಯರ ರಕ್ತದಾನ ಶಿಬಿರ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಜುಬೈದ್ ಉಬೈದ್ ಅವರು ಮಾತನಾಡಿದರು. ಮಕ್ಕಳಿಗಳೆಲ್ಲ ತುಂಬಾ ಇಂಟ್ರೆಸ್ಟ್ ಇಂದ ಈ ಮೆಹಂದಿ ಕಾರ್ಯಕ್ರಮಕ್ಕೆ ಸ್ಪರ್ಧೆಯನ್ನು ಆ ಒಂದು ಸ್ಪರ್ಧೆಗೆ ಭಾಗವಹಿಸುತ್ತಿದ್ದಾರೆ. ಸೊ ಅದನ್ನು ನಾವು ಮುಂದೆ ತರಬೇಕು. ಮುಂದಿನ ಪೀಳಿಗೆಗೆ ಈ ಮೆಹಂದಿ ಅನ್ನೋದು ಇವಾಗ ಹಲವಾರು ಕೋನ್ಸ್ಗಳು ಬರ್ತವೆ, ಕೆಮಿಕಲ್ ಇರುವಂತಹ ಕೋನ್ಸ್ಗಳು. ಅದು ಗರ್ಭಿಣಿ ಮಹಿಳೆಯರಾಗಿರ್ಬೋದು, ವಯಸ್ಸಾದ ತಾಯಂದಿರು ಅಥವಾ ಚಿಕ್ಕ ಮಕ್ಕಳು, ಆ ಥರ ಎಲ್ಲರೂ ಯೂಸ್ ಮಾಡುವಂತಹ ಒಂದು ಮೆಹಂದಿ ಅದು. ಅದನ್ನು ನಾವು ಕೆಮಿಕಲ್ ಹಾಕಿದಂತಹ ಮೆಹಂದಿಯನ್ನು ತಂದು ಹಾಕಿ ಅಂತ ಹೇಳಿ ಕೊಟ್ಟು ನಾವು ನಮ್ಮ ಕೆಲಸಕ್ಕೆ ಹೋಗಿರ್ತೀವಿ. ಮನೆಯಲ್ಲಿರುವ ಈ ತಂದು ಕೊಟ್ಟಂತಹ ಮಕ್ಕಳಿಗಾಗಲಿ, ತಾಯಂದಿರಿಗಾಗಲಿ, ಅಕ್ಕ ತಂಗಿಯರಿಗಾಗಲಿ ಇದ್ರ ಬಗ್ಗೆ ಗೊತ್ತಿರಲ್ಲ. ಸೊ ಅವರು ಅದನ್ನ ಯೂಸ್ ಮಾಡಿರ್ತಾರೆ. ಯೂಸ್ ಮಾಡಿದ ನಂತರ ಇದನ್ನ ತೊಳೆದು ಕ್ಲೀನ್ ಮಾಡಿ ನೋಡ್ಬೇಕಾದ್ರೆ ಕೆಲವು ಕೆಮಿಕಲ್ ಇರುವಂತಹ ಮೆಹಂದಿ ಕೋನ್ಸ್ಗಳಿಂದ ಕೈಗಳಿಗೆ ಗುಳ್ಳೆಗಳು ಬರುತ್ತೆ. ಅದರಿಂದ ಆ ಕೈಗಳಿಗೆ ಆ ಮೆಹಂದಿಯ ಎಫೆಕ್ಟ್ ಹೋಗೋದ್ರಿಂದ ನಮ್ಮ ಶರೀರಕ್ಕೂ ಕೂಡ ಅದು ಎಫೆಕ್ಟ್ ಅನ್ನು ಕೊಡುತ್ತೆ. ಸೊ ಈ ಮೆಹಂದಿಯನ್ನು ಹಾಕೋದು ಅಂತ ಹೇಳಿದ್ರೆ ನಮ್ಮ ಶರೀರದ ಉಷ್ಣಾಂಶವನ್ನು ಹೊರಗಡೆ ತೆಗೆಯೋಕ್ಕೋಸ್ಕರ ತಂಪು ಆಗಿರಲಿ ಅಂತ ತಲೆಗೂ ಕೂಡ ಹಚ್ತಾರೆ. ಸೊ ಹಾಗಾಗಿ ಇದೊಂದು ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತ ನನ್ನ ಮನಸ್ಸಲ್ಲಿ ಅನಿಸಿತ್ತು. ಅದರಲ್ಲಿ ಅನಿಸಿದ ತಕ್ಷಣವೇ ನಾನೊಂದು 2 ಸಲ ಬ್ಲಡ್ ಕ್ಯಾಂಪಿಗೆ ಹೋಗಿದ್ದೆ. ಒಬ್ಳು ಡೆಲಿವರಿ ಪೇಷಂಟು ಡೆತ್ ಮೂಮೆಂಟ್, ಇಲ್ಲಿಂದ ಮೈಸೂರು ಅಪೋಲೋ ಹಾಸ್ಪಿಟ್ಲಿಗೆ ಬ್ಲಡ್ ಬೇಕಿತ್ತು, ನೆಗೆಟಿವ್ ಬ್ಲಡ್. ಸೊ ಅಲ್ಲಿಗೆ ನನಗೆ ಹೋಗ್ಲಿಕ್ಕೆ ಯಾವ ಚಾನ್ಸಸ್ಸು ಇಲ್ಲ. ನನ್ನ ಹತ್ರ ದುಡ್ಡಿನ ಅಭಾವ ಇತ್ತು, ಹೋಗ್ಲಿಕ್ಕೆ ಯಾವ ಕಾರಣ ಇಲ್ಲ. ಒಬ್ರು ಫ್ರೆಂಡನ್ನು ಪರಿಚಯ ಮಾಡಿಕೊಂಡೆ. ಅವರ ಮುಖಾಂತರ ಅವರ ವೆಹಿಕಲ್ ಅನ್ನ ತಗೊಂಡು ಮೈಸೂರಿಗೆ ಹೋಗಿ ನಾನು ನನ್ನ ಬ್ಲಡ್ ಅನ್ನು ಕೊಟ್ಟು ಬಂದಿದ್ದೀನಿ. ಇವಾಗ ಆ ತಾಯಿ ಮಗು ಚೆನ್ನಾಗಿದ್ದಾರೆ.
ಈ ಬ್ಲಡ್ ಕೊಡೋದ್ರಿಂದ ನಮಗೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಒಬ್ಬರು ಬ್ಲಡ್ ಕೊಡೋದ್ರಿಂದ 3 ಜೀವ ಉಳಿಸಬಹುದು. ಕಾರ್ಯಕ್ರಮ ಆಯೋಜಕರಾದ ಆಮಿನಾ ಅವರು ಕಾರ್ಯಕ್ರಮದ ಕುರಿತು ಅನಿಸಿಕೆ ಹಂಚಿಕೊಂಡರು. ಜಿಲ್ಲೆಯ ಸುಮಾರು 28 ಮಂದಿ ಮೆಹಂದಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಮೆಹಂದಿ ಸ್ಪರ್ಧೆಯಲ್ಲಿ ವಿರಾಜಪೇಟೆಯ ಆಯಿಷಾ ಪ್ರಥಮ, ವಿರಾಜಪೇಟೆಯ ಸುಮಯ್ಯ ದ್ವಿತೀಯ, ಕೊಂಡಂಗೇರಿಯ ಐಸಮ್ಮ ಅವರು ತೃತೀಯ ಬಹುಮಾನ ಪಡೆದುಕೊಂಡರು. ಎಲ್ಲಾ ಸ್ಪರ್ಧಿಗಳಿಗೆ ಸಂಸ್ಥೆಯ ವತಿಯಿಂದ ಅಭಿನಂದನಾ ಪತ್ರ ನೀಡಲಾಯಿತು. ರಕ್ತದಾನ ಶಿಬಿರದಲ್ಲಿ 10 ಮಂದಿ ಮಹಿಳೆಯರು ಹಾಗೂ ಪುರುಷರು ರಕ್ತದಾನ ಮಾಡಿದ್ರು. ಟಿವಿ1 ನ್ಯೂಸ್ ಎಂಕೆ ರವಿಕುಮಾರ್, ವಿರಾಜಪೇಟೆ.